ಜಿಲ್ಲಾ ಪ್ರಮುಖರುಗಳು ಬಂದಿದ್ರು. ಮಾನ್ಯ ವಿಶ್ವನಾಥ್ ಅವರು, ಮುಕಡಪ್ಪನವರು, ಅವ್ರ ಜೊತೆ ನಮ್ಮ ಜಿಲ್ಲಾಧ್ಯಕ್ಷರುಗಳು ಎಲ್ಲ ಪ್ರಮುಖರುಗಳು ಕೂಡ ಇದ್ರು. ಇವತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಮಾನ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ದೊಡ್ಡ ಒಂದು 10 ಲಕ್ಷಕ್ಕೂ ಹೆಚ್ಚಿಗೆ ಜನ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ರು ಎಷ್ಟಿ ಮಾಡಬೇಕು ಅಂತ. ಕುಲಶಾಸ್ತ್ರ ಅಧ್ಯಯನ ವರದಿನೂ ಬಂದ ನಂತರ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರದನ್ನ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಇಟ್ಟಿದ್ರು. ಸರ್ಕಾರ ಬಿದ್ದೋದ ನಂತರ ಹೊಸ ಸರ್ಕಾರ ಬಂದ್ಮೇಲೆ ಮನೆ ಸಿದ್ದರಾಮಯ್ಯವರು ಕೇಂದ್ರಕ್ಕೆ ಕಳಿಸಿದ್ದಾರೆ. ಅಲ್ಲಿಂದ ಕ್ಲಾರಿಫಿಕೇಶನ್ಗೆ ಬಂದಿದೆ ಅಂತ ಒಂದು ಸುದ್ದಿ ಇದೆ. ಮುಂಚೆ ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ ಆ ಭಾಗದ್ದು ಎಷ್ಟಿ ಸೇರಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ಒಂದು ಫೈಲ್ ಹೋಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಇಡೀ ಕರ್ನಾಟಕ ರಾಜ್ಯವನ್ನು ಕುರುಬರಿಗೆ ಎಷ್ಟಿ ಸೇರಿಸಬೇಕು ಅನ್ನೋದು ಬಂದಿತ್ತು. ಎರಡೂ ಫೈಲ್ ವಾಪಸ್ ಬಂದಿದೆ ಅನ್ನೋಂಥ ಅಂಶವನ್ನ ಸುದ್ದಿ ಇದೆ. ಈ ಮಧ್ಯೆ ಮನೆ ಸಿದ್ದರಾಮಯ್ಯನವರು ಶ್ರೀಯುತ ಉಗ್ರಪ್ಪನವರ ಉಗ್ರಾವತಾರ ತಡಿಲಾರದೆ ವಾಲ್ಮೀಕಿ ಸಮಾಜದ ಸಭೆಯಲ್ಲಿ ನಾನು ಅದು ಹೋರಾಟ ಮಾಡಲಿಲ್ಲ, ಹೋರಾಟ ಮಾಡಿದ್ದು ನಾನಲ್ಲ, ಹೋರಾಟ ಮಾಡಿದ್ದು ಮಿಸ್ಟರ್ ಈಶ್ವರಪ್ಪ, ಅವ್ರ ಜೊತೆಗೆ ನಿರಂಜನಾನಂದ ಸ್ವಾಮಿಗಳು ಇರ್ಬೋದು, ವಿಶ್ವನಾಥ್ ಇರ್ಬೋದು, ರೇವಣ್ಣ ಇರ್ಬೋದು, ಮುಕಡಪ್ಪ ಇರ್ಬೋದು, ಕಾಂತೇಶ್ ಇರ್ಬೋದು, ಎಲ್ಲಾ ಪ್ರಮುಖರು ಸೇರ್ಕೊಂಡು ಹೋರಾಟ ಮಾಡಿದ್ರು, ನಾನಲ್ಲ ಅನ್ನೋದು ಮಾತನ್ನು ಹೇಳಿದ್ರು. ಆಯ್ತು, ಅವ್ರು ಹೇಳಿ, ನಾನಂತೂ ಹೇಳ್ತೀನಿ, ಹೌದು ನಾವೇ ಹೋರಾಟ ಮಾಡಿದ್ದು, ಇದರಲ್ಲಿ ನನ್ನ ಮನ ಇಲ್ಲ. ಮತ್ತೆ ಎಷ್ಟಿ ಸಿಗೋ ತನಕನೂ ಕೂಡ ಹೋರಾಟ ಮಾಡ್ತೀವಿ. ಬರೀ ಕುರುಬರಿಗಲ್ಲ, ಯಾರ್ಯಾವ ಹಿಂದೂ ಸಮಾಜದಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೋ, ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಅವರಿಗೆ ಎಷ್ಟಿ ಸಿಗ್ಬೇಕು ಅಂತಿದ್ಯೋ ಅವ್ರೆಲ್ರಿಗೂ ಸಿಗ್ಬೇಕು. ಆ ದಿಕ್ಕಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈಗ ನಾನು ಮನೆ ಸಿದ್ದರಾಮಯ್ಯನವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ದೆಹಲಿಯಿಂದ ಕ್ಲಾರಿಫಿಕೇಶನ್ ಬಂದಿರೋದಕ್ಕೆ ಏನು ಅಂಶ ತಗೊಂಡು ವಾಪಸ್ ಕಳಿಸಿದ್ದಾರೆ, ಇದಕ್ಕೆ ಬಹಿರಂಗ ನೀವು ಮಾಡಿದ್ರೆ ಒಳ್ಳೆಯದು. ನೀವು ಅದಕ್ಕೆ ಉತ್ತರ ಕೊಟ್ಟು ಈಗಾಗಲೇ ಕಳಿಸಿದಿರಾ ಎರಡು ಫೈಲ್ಗಳ ಬಗ್ಗೆ. ಇಡೀ ರಾಜ್ಯದ ಜನ ಇವತ್ತು ಕತ್ಲೆಯಲ್ಲಿದ್ದಾರೆ. ಏನು ಉತ್ತರ ಅಲ್ಲಿಂದ ಕೇಂದ್ರದ ಏನು ಕ್ಲಾರಿಫಿಕೇಶನ್ ಬಂದಿತ್ತು, ಏನು ಉತ್ತರ ಕೊಟ್ಟು ಕಳಿಸಿದ್ರೋ ಇಲ್ಲೋ ಇದನ್ನು ಸ್ಪಷ್ಟ ಮಾಡಬೇಕು. ಇಲ್ಲಿಂದ ಕಳಿಸಿದ್ರೆ ದೆಹಲಿಗೆ ಹೋಗ್ಬೇಕಾಗತ್ತೆ. ದೆಹಲಿಗೆ ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವ್ರನ್ನು ಮತ್ತು ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿ ಮಾಡಿಕೊಂಡು ಅಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟು ಕ್ಲಿಯರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳ ಸಂದರ್ಭ ಒತ್ತಾಯ ಮಾಡ್ತೀನಿ, ದೆಹಲಿಯಿಂದ ಆ ಎರಡು ಫೈಲ್ ಬಂದಿದ್ದು ಹೌದಾ, ಅದಕ್ಕೇನು ಕ್ಲಾರಿಫಿಕೇಶನ್ ಕೇಳಿದ್ರು, ಉತ್ತರ ನೀವು ಕಳಿಸಿದ್ರೋ ಇಲ್ಲೋ, ಇದನ್ನ ನೀವು ಸ್ಪಷ್ಟ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಅದೇ ಮೊನ್ನೆ ನಡೆದಂತ. ಹೌದು, ಯಾವುದಕ್ಕೆ ಹೋರಾಟ? ಒಂದು ತುಂಬಾ ಸ್ಪಷ್ಟ ನಾನು ಹೇಳ್ತೀನಿ, ಹಿಂದೂ ಸಮಾಜದ ಯಾವುದೇ ಹಿಂದುಳಿದಿರ್ಬೋದು, ದಲಿತರಿರ್ಬೋದು, ಮುಂದುವರೆದ ಸಮಾಜ ಇರ್ಬೋದು, ಎಲ್ಲಾ ಸಮಾಜಗಳಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತು. ಮುಸಲ್ಮಾನರಿಗೆ ಮಾತ್ರ ಸಂತೃಪ್ತಿ ಮಾಡಿ ಅವ್ರಿಗೆ ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೊಡೋದು ಬೇಡ ಅಂತ ಹೇಳಿಲ್ಲ ನಾನು. ಆದ್ರೆ ಈ ಸರ್ಕಾರ ಬಂದ ನಂತರ ಹಿಂದೂ ಸಮಾಜಕ್ಕೆ ಏನೇನು ಅನ್ಯಾಯ ಮಾಡಿದೆ ಅಂತ ಉದ್ದಕ್ಕೆ ಪಟ್ಟಿ ಕೊಡ್ತಾ ಹೋಗ್ಬೋದು. ನಾನು ತುಂಬಾ ಸಂತೋಷದಿಂದ ಒಂದು ಸ್ವಾಗತ ಮಾಡ್ತೇನೆ, ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ನಡೆದಂತ ದೀಪಾವಳಿ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಮುಜರಾ ದೇವಸ್ಥಾನದಲ್ಲಿ ಗೋ ಪೂಜೆ ಮಾಡಿ, ಗೋವುಗಳು ಪೂಜೆ ಮಾಡಿಕೊಂಡು ಏನೇನು ಅನುಕೂಲ ಬೇಕೋ ಅವೆಲ್ಲ ಮಾಡಿ ಅನ್ನೋಂಥ ಮಾತನ್ನು ಒಂದು ಆದೇಶ ಅವ್ರು ಕಳಿಸ್ತಾರಲ್ಲ, ನಿಜಕ್ಕೂ ತುಂಬಾ ಸಂತೋಷದಿಂದ ರಾಮಲಿಂಗಾರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಜಿಲ್ಲಾ ಪ್ರಮುಖರುಗಳು ಬಂದಿದ್ರು. ಮಾನ್ಯ ವಿಶ್ವನಾಥ್ ಅವರು, ಮುಕಡಪ್ಪನವರು, ಅವ್ರ ಜೊತೆ ನಮ್ಮ ಜಿಲ್ಲಾಧ್ಯಕ್ಷರುಗಳು ಎಲ್ಲ ಪ್ರಮುಖರುಗಳು ಕೂಡ ಇದ್ರು. ಇವತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಮಾನ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ದೊಡ್ಡ ಒಂದು 10 ಲಕ್ಷಕ್ಕೂ ಹೆಚ್ಚಿಗೆ ಜನ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ರು ಎಷ್ಟಿ ಮಾಡಬೇಕು ಅಂತ. ಕುಲಶಾಸ್ತ್ರ ಅಧ್ಯಯನ ವರದಿನೂ ಬಂದ ನಂತರ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರದನ್ನ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಇಟ್ಟಿದ್ರು. ಸರ್ಕಾರ ಬಿದ್ದೋದ ನಂತರ ಹೊಸ ಸರ್ಕಾರ ಬಂದ್ಮೇಲೆ ಮನೆ ಸಿದ್ದರಾಮಯ್ಯವರು ಕೇಂದ್ರಕ್ಕೆ ಕಳಿಸಿದ್ದಾರೆ. ಅಲ್ಲಿಂದ ಕ್ಲಾರಿಫಿಕೇಶನ್ಗೆ ಬಂದಿದೆ ಅಂತ ಒಂದು ಸುದ್ದಿ ಇದೆ. ಮುಂಚೆ ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ ಆ ಭಾಗದ್ದು ಎಷ್ಟಿ ಸೇರಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ಒಂದು ಫೈಲ್ ಹೋಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಇಡೀ ಕರ್ನಾಟಕ ರಾಜ್ಯವನ್ನು ಕುರುಬರಿಗೆ ಎಷ್ಟಿ ಸೇರಿಸಬೇಕು ಅನ್ನೋದು ಬಂದಿತ್ತು. ಎರಡೂ ಫೈಲ್ ವಾಪಸ್ ಬಂದಿದೆ ಅನ್ನೋಂಥ ಅಂಶವನ್ನ ಸುದ್ದಿ ಇದೆ. ಈ ಮಧ್ಯೆ ಮನೆ ಸಿದ್ದರಾಮಯ್ಯನವರು ಶ್ರೀಯುತ
ಉಗ್ರಪ್ಪನವರ ಉಗ್ರಾವತಾರ ತಡಿಲಾರದೆ ವಾಲ್ಮೀಕಿ ಸಮಾಜದ ಸಭೆಯಲ್ಲಿ ನಾನು ಅದು ಹೋರಾಟ ಮಾಡಲಿಲ್ಲ, ಹೋರಾಟ ಮಾಡಿದ್ದು ನಾನಲ್ಲ, ಹೋರಾಟ ಮಾಡಿದ್ದು ಮಿಸ್ಟರ್ ಈಶ್ವರಪ್ಪ. ಅವ್ರ ಜೊತೆಗೆ ನಿರಂಜನಾನಂದ ಸ್ವಾಮಿಗಳು ಇರ್ಬೋದು, ವಿಶ್ವನಾಥ್ ಇರ್ಬೋದು, ರೇವಣ್ಣ ಇರ್ಬೋದು, ಮುಕುಡಪ್ಪ ಇರ್ಬೋದು, ಕಾಂತೇಶ್ ಇರ್ಬೋದು, ಎಲ್ಲಾ ಪ್ರಮುಖರು ಸೇರ್ಕೊಂಡು ಹೋರಾಟ ಮಾಡಿದ್ರು, ನಾನಲ್ಲ ಅನ್ನೋದು ಮಾತನ್ನು ಹೇಳಿದ್ರು. ಆಯ್ತು, ಅವ್ರು ಹೇಳಿ, ನಾನಂತೂ ಹೇಳ್ತೀನಿ, ಹೌದು ನಾವೇ ಹೋರಾಟ ಮಾಡಿದ್ದು, ಇದರಲ್ಲಿ ನನ್ನ ಮನ ಇಲ್ಲ. ಮತ್ತೆ ಎಷ್ಟಿ ಸಿಗೋ ತನಕನೂ ಕೂಡ ಹೋರಾಟ ಮಾಡ್ತೀವಿ. ಬರೀ ಕುರುಬರಿಗಲ್ಲ, ಯಾರ್ಯಾವ ಹಿಂದೂ ಸಮಾಜದಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೋ, ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಅವ್ರಿಗೆ ಎಷ್ಟಿ ಸಿಗ್ಬೇಕು ಅಂತಿದ್ಯೋ ಅವ್ರೆಲ್ರಿಗೂ ಸಿಗ್ಬೇಕು. ಆ ದಿಕ್ಕಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈಗ ನಾನು ಮನೆಯ ಸಿದ್ದರಾಮಯ್ಯನವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ದೆಹಲಿಯಿಂದ ಕ್ಲಾರಿಫಿಕೇಶನ್ ಬಂದಿರೋದಕ್ಕೆ ಏನು ಅಂಶ ತಗೊಂಡು ವಾಪಸ್ ಕಳಿಸಿದ್ದಾರೆ, ಇದಕ್ಕೆ ಬಹಿರಂಗ ನೀವು ಮಾಡಿದ್ರೆ ಒಳ್ಳೆಯದು. ನೀವು ಅದಕ್ಕೆ ಉತ್ತರ ಕೊಟ್ಟು ಈಗಾಗಲೇ ಕಳಿಸಿದಿರಾ 2 ಫೈಲ್ಗಳ ಬಗ್ಗೆ. ಇಡೀ ರಾಜ್ಯದ ಜನ ಇವತ್ತು ಕತ್ಲೆಯಲ್ಲಿದ್ದಾರೆ. ಏನು ಉತ್ತರ ಅಲ್ಲಿಂದ ಕೇಂದ್ರದ ಏನು ಕ್ಲಾರಿಫಿಕೇಶನ್ ಬಂದಿತ್ತು, ಏನು ಉತ್ತರ ಕೊಟ್ಟು ಕಳಿಸಿದ್ರೋ ಇಲ್ಲೋ ಇದನ್ನು ಸ್ಪಷ್ಟ ಮಾಡಬೇಕು. ಇಲ್ಲಿಂದ ಕಳಿಸಿದ್ರೆ ದೆಹಲಿಗೆ ಹೋಗ್ಬೇಕಾಗತ್ತೆ. ದೆಹಲಿಗೆ ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವ್ರನ್ನು ಮತ್ತು ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿ ಮಾಡಿಕೊಂಡು ಅಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟು ಕ್ಲಿಯರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳ ಸಂದರ್ಭ ಒತ್ತಾಯ ಮಾಡ್ತೀನಿ, ದೆಹಲಿಯಿಂದ ಆ 2 ಫೈಲ್ ಬಂದಿದ್ದು ಹೌದಾ, ಅದಕ್ಕೇನು ಕ್ಲಾರಿಫಿಕೇಶನ್ ಕೇಳಿದ್ರು, ಉತ್ತರ ನೀವು ಕಳಿಸಿದ್ರೋ ಇಲ್ಲೋ ಇದನ್ನ ನೀವು ಸ್ಪಷ್ಟ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಅದೇ ಮೊನ್ನೆ ನಡೆದಂತ ಹೌದು, ಯಾವುದಕ್ಕೆ ಹೋರಾಟ? ಒಂದು ತುಂಬಾ ಸ್ಪಷ್ಟ ನಾನು ಹೇಳ್ತೀನಿ, ಹಿಂದೂ ಸಮಾಜದ ಯಾವುದೇ ಹಿಂದುಳಿದಿರ್ಬೋದು, ದಲಿತರಿರ್ಬೋದು, ಮುಂದುವರೆದ ಸಮಾಜ ಇರ್ಬೋದು, ಎಲ್ಲಾ ಸಮಾಜಗಳಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತು. ಮುಸಲ್ಮಾನರಿಗೆ ಮಾತ್ರ ಸಂತೃಪ್ತಿ ಮಾಡಿ ಅವ್ರಿಗೆ ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೊಡೋದು ಬೇಡ ಅಂತ ಹೇಳಿಲ್ಲ ನಾನು. ಆದ್ರೆ ಈ ಸರ್ಕಾರ ಬಂದ ನಂತರ ಹಿಂದೂ ಸಮಾಜಕ್ಕೆ ಏನೇನು ಅನ್ಯಾಯ ಮಾಡಿದೆ ಅಂತ ಉದ್ದಕ್ಕೆ ಪಟ್ಟಿ ಕೊಡ್ತಾ ಹೋಗ್ಬೋದು. ನಾನು ತುಂಬಾ ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ನಡೆದಂತ ದೀಪಾವಳಿ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಮುಜರಾ ದೇವಸ್ಥಾನದಲ್ಲಿ ಗೋ ಪೂಜೆ ಮಾಡಿ, ಗೋವುಗಳು ಪೂಜೆ ಮಾಡಿಕೊಂಡು ಏನೇನು ಅನುಕೂಲ ಬೇಕೋ ಅವೆಲ್ಲ ಮಾಡಿ ಅನ್ನೋಂಥ ಮಾತನ್ನು ಒಂದು ಆದೇಶ ಅವ್ರು ಕಳಿಸ್ತಾರಲ್ಲ, ನಿಜಕ್ಕೂ ತುಂಬಾ ಸಂತೋಷದಿಂದ ರಾಮಲಿಂಗಾರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜಿಲ್ಲಾ ಪ್ರಮುಖರುಗಳು ಬಂದಿದ್ರು, ಮಾನ್ಯ ವಿಶ್ವನಾಥ್ ಅವರು, ಮುಕುಡಪ್ಪನವರು, ಅವ್ರ ಜೊತೆ ನಮ್ಮ ಜಿಲ್ಲಾಧ್ಯಕ್ಷರುಗಳು, ಎಲ್ಲ ಪ್ರಮುಖರುಗಳು ಕೂಡ ಇದ್ರು. ಇವತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿರಂತಹ ಸಂದರ್ಭದಲ್ಲಿ ಮಾನ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ದೊಡ್ಡ ಒಂದು 10 ಲಕ್ಷಕ್ಕೂ ಹೆಚ್ಚಿಗೆ ಜನ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ರು ಎಷ್ಟಿ ಮಾಡಬೇಕು ಅಂತ. ಕುಲಶಾಸ್ತ್ರ ಅಧ್ಯಯನ ವರದಿನೂ ಬಂದ ನಂತರ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರದನ್ನ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಇಟ್ಟಿದ್ರು. ಸರ್ಕಾರ ಬಿದ್ದೋದ ನಂತರ ಹೊಸ ಸರ್ಕಾರ ಬಂದ್ಮೇಲೆ ಮಾನ್ಯ ಸಿದ್ದರಾಮಯ್ಯವರು ಕೇಂದ್ರಕ್ಕೆ ಕಳಿಸಿದ್ದಾರೆ. ಅಲ್ಲಿಂದ ಕ್ಲಾರಿಫಿಕೇಶನ್ಗೆ ಬಂದಿದೆ ಅಂತ ಒಂದು ಸುದ್ದಿ ಇದೆ. ಮುಂಚೆ ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ ಆ ಭಾಗದ್ದು ಎಷ್ಟಿ ಸೇರಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ಒಂದು ಫೈಲ್ ಹೋಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಇಡೀ ಕರ್ನಾಟಕ ರಾಜ್ಯವನ್ನು ಕುರುಬರಿಗೆ ಎಷ್ಟಿ ಸೇರಿಸಬೇಕು ಅನ್ನೋದು ಬಂದಿತ್ತು. 2 ಫೈಲ್ ವಾಪಸ್ ಬಂದಿದೆ ಅನ್ನೋಂಥ ಅಂಶವನ್ನ ಸುದ್ದಿ ಇದೆ. ಈ ಮಧ್ಯೆ ಮೊನ್ನೆ ಸಿದ್ದರಾಮಯ್ಯನವರು ಶ್ರೀಯುತ ಉಗ್ರಪ್ಪನವರ ಉಗ್ರಾವತಾರ ತಡಿಲಾರದೆ ವಾಲ್ಮೀಕಿ ಸಮಾಜದ ಸಭೆಯಲ್ಲಿ ನಾನು ಅದು ಹೋರಾಟ ಮಾಡಲಿಲ್ಲ, ಹೋರಾಟ ಮಾಡಿದ್ದು ನಾನಲ್ಲ, ಹೋರಾಟ ಮಾಡಿದ್ದು ಮಿಸ್ಟರ್ ಈಶ್ವರಪ್ಪ. ಅವ್ರ ಜೊತೆಗೆ ನಿರಂಜನಾನಂದ ಸ್ವಾಮಿಗಳು ಇರ್ಬೋದು, ವಿಶ್ವನಾಥ್ ಇರ್ಬೋದು, ರೇವಣ್ಣ ಇರ್ಬೋದು, ಮುಕುಡಪ್ಪ ಇರ್ಬೋದು, ಕಾಂತೇಶ್ ಇರ್ಬೋದು, ಎಲ್ಲಾ ಪ್ರಮುಖರು ಸೇರ್ಕೊಂಡು ಹೋರಾಟ ಮಾಡಿದ್ರು, ನಾನಲ್ಲ ಅನ್ನೋದು ಮಾತನ್ನು ಹೇಳಿದ್ರು. ಆಯ್ತು, ಅವ್ರು ಹೇಳಿ, ನಾನಂತೂ ಹೇಳ್ತೀನಿ, ಹೌದು ನಾವೇ ಹೋರಾಟ ಮಾಡಿದ್ದು, ಇದರಲ್ಲಿ ನನ್ನ ಮನ ಇಲ್ಲ. ಮತ್ತೆ ಎಷ್ಟಿ ಸಿಗೋ ತನಕನೂ ಕೂಡ ಹೋರಾಟ ಮಾಡ್ತೀವಿ. ಬರೀ ಕುರುಬರಿಗಲ್ಲ, ಯಾರ್ಯಾವ ಹಿಂದೂ ಸಮಾಜದಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೋ, ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಅವ್ರಿಗೆ ಎಷ್ಟಿ ಸಿಗ್ಬೇಕು ಅಂತಿದ್ಯೋ ಅವ್ರೆಲ್ರಿಗೂ ಸಿಗ್ಬೇಕು. ಆ ದಿಕ್ಕಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈಗ ನಾನು ಮನೆಯ ಸಿದ್ದರಾಮಯ್ಯನವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ದೆಹಲಿಯಿಂದ ಕ್ಲಾರಿಫಿಕೇಶನ್ ಬಂದಿರೋದಕ್ಕೆ ಏನು ಅಂಶ ತಗೊಂಡು ವಾಪಸ್ ಕಳಿಸಿದ್ದಾರೆ, ಇದಕ್ಕೆ ಬಹಿರಂಗ ನೀವು ಮಾಡಿದ್ರೆ ಒಳ್ಳೆಯದು. ನೀವು ಅದಕ್ಕೆ ಉತ್ತರ ಕೊಟ್ಟು ಈಗಾಗಲೇ ಕಳಿಸಿದಿರಾ 2 ಫೈಲ್ಗಳ ಬಗ್ಗೆ. ಇಡೀ ರಾಜ್ಯದ ಜನ ಇವತ್ತು ಕತ್ಲೆಯಲ್ಲಿದ್ದಾರೆ. ಏನು ಉತ್ತರ ಅಲ್ಲಿಂದ ಕೇಂದ್ರದ ಏನು ಕ್ಲಾರಿಫಿಕೇಶನ್ ಬಂದಿತ್ತು, ಏನು ಉತ್ತರ ಕೊಟ್ಟು ಕಳಿಸಿದ್ರೋ ಇಲ್ಲೋ
ಇದನ್ನು ಸ್ಪಷ್ಟ ಮಾಡಬೇಕು. ಇಲ್ಲಿಂದ ಕಳಿಸಿದ್ರೆ ದೆಹಲಿಗೆ ಹೋಗ್ಬೇಕಾಗತ್ತೆ. ದೆಹಲಿಗೆ ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವ್ರನ್ನು ಮತ್ತು ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿ ಮಾಡಿಕೊಂಡು ಅಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟು ಕ್ಲಿಯರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳ ಈ ಸಂದರ್ಭ ಒತ್ತಾಯ ಮಾಡ್ತೀನಿ, ದೆಹಲಿಯಿಂದ ಆ 2 ಫೈಲ್ ಬಂದಿದ್ದು ಹೌದಾ, ಅದಕ್ಕೇನು ಕ್ಲಾರಿಫಿಕೇಶನ್ ಕೇಳಿದ್ರು, ಉತ್ತರ ನೀವು ಕಳಿಸಿದ್ರೋ ಇಲ್ಲೋ, ಇದನ್ನ ನೀವು ಸ್ಪಷ್ಟ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಅದೇ ಮೊನ್ನೆ ನಡೆದಂತ ಹೌದು. ಯಾವುದಕ್ಕೆ ಹೋರಾಟ? ಒಂದು ತುಂಬಾ ಸ್ಪಷ್ಟ ನಾನು ಹೇಳ್ತೀನಿ, ಹಿಂದೂ ಸಮಾಜದ ಯಾವುದೇ ಹಿಂದುಳಿದಿರ್ಬೋದು, ದಲಿತರಿರ್ಬೋದು, ಮುಂದುವರೆದ ಸಮಾಜ ಇರ್ಬೋದು, ಎಲ್ಲಾ ಸಮಾಜಗಳಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತು. ಮುಸಲ್ಮಾನರಿಗೆ ಮಾತ್ರ ಸಂತೃಪ್ತಿ ಮಾಡಿ ಅವ್ರಿಗೆ ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೊಡೋದು ಬೇಡ ಅಂತ ಹೇಳಿಲ್ಲ ನಾನು. ಆದ್ರೆ ಈ ಸರ್ಕಾರ ಬಂದ ನಂತರ ಹಿಂದೂ ಸಮಾಜಕ್ಕೆ ಏನೇನು ಅನ್ಯಾಯ ಮಾಡಿದೆ ಅಂತ ಉದ್ದಕ್ಕೆ ಪಟ್ಟಿ ಕೊಡ್ತಾ ಹೋಗ್ಬೋದು. ನಾನು ತುಂಬಾ ಸಂತೋಷದಿಂದ ಒಂದು ಸ್ವಾಗತ ಮಾಡ್ತೇನೆ, ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ನಡೆದಂತ ದೀಪಾವಳಿ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಮುಜರಾ ದೇವಸ್ಥಾನದಲ್ಲಿ ಗೋ ಪೂಜೆ ಮಾಡಿ, ಗೋವುಗಳು ಪೂಜೆ ಮಾಡಿಕೊಂಡು ಏನೇನು ಅನುಕೂಲ ಬೇಕೋ ಅವೆಲ್ಲ ಮಾಡಿ ಅನ್ನೋಂಥ ಮಾತನ್ನು ಒಂದು ಆದೇಶ ಅವ್ರು ಕಳಿಸ್ತಾರಲ್ಲ, ನಿಜಕ್ಕೂ ತುಂಬಾ ಸಂತೋಷದಿಂದ ರಾಮಲಿಂಗಾರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ.